ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮಾನವಿ ಉಮೇಶ್ ಕನ್ನಡ ವ್ಲಾಗ್ಸ್. ನಾನು ನಿಮ್ಮ ಮಾನ್ವಿ. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ, ಹಾಗೆ ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಗೆ ಈ ವಿಡಿಯೋನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವೀಡಿಯೋಸ್ನ ನೋಡ್ತಿದ್ದೀರಾ, ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿ. ಇನ್ನು ಇವತ್ತಿನ ವಿಡಿಯೋ ಬಂದು ನನ್ನ ತಂಗಿ ಮತ್ತು ಅಮ್ಮ ತಂಗಿ ಮಕ್ಕಳು ಎಲ್ಲರೂ ಊರಿಗೆ ಹೋಗ್ತಾಯಿದ್ರು. ಸೊ ಅದರ ವ್ಲಾಗ್ ಆಗಿರುತ್ತೆ. ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ತಂಗಿ ಮತ್ತು ತಂಗಿ ಮಕ್ಕಳೆಲ್ಲ ಊರಿಗೆ ಹೋಗ್ತಾ ಇದ್ರಲ್ಲ, ಅವ್ರನ್ನ ಹಾಗೆ ಕಳಿಸಿದ್ರೆ ಚೆನ್ನಾಗಿರಲ್ಲ ಅಂತ ಹೇಳ್ಬಿಟ್ಟು ಅವ್ರಿಗೆ ಬಟ್ಟೆ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಅಂಗಡಿಗೆ ಹೋಗಿದ್ವಿ. ಅಲ್ಲಿ ತೊಗೊಂಡಿರೋ ಅಂಥ ಕ್ಲಿಪ್ಪಿಂಗ್ ಇದು. ಇನ್ನು ನಾವು ಈ ನಿಯೋ ಕಿಡ್ಸ್ ಅಂತ ಕಾಣಿಸ್ತಿದ್ವಲ್ಲ, ಅಲ್ಲೇ ನಾವು ಮೋಕ್ಷಿ ಹುಟ್ಟಿದಾಗಿಂದನೂ ಅದೇ ಅಂಗಡಿಲೇ ಬಟ್ಟೆ ತೊಗೊಂಡಿರೋದು. ಎಲ್ಲೋ 1-2 ಜೊತೆ ಮಾತ್ರ ಬೇರೆ ಅಂಗಡೀಲಿ ತೊಗೊಂಡಿದ್ದೀವಿ ಅನಿಸುತ್ತೆ ಅಷ್ಟೇ. ಅದನ್ನು ಬಿಟ್ಟರೆ ಪ್ರತಿ ಬಟ್ಟೆನೂ ನಾವು ಅದೇ ಅಂಗಡಿಲೇ ತೊಗೊಂಡಿರೋದು. ಇನ್ನು ಇಲ್ಲಿ ನನಗೇನಾದ್ರು ಡ್ರೆಸ್ಸಸ್ ಏನಾದ್ರು ಬೇಕು ಅಂತ ಅಂದರೆ ಈ ಅಂಗಡಿಯಲ್ಲಿ ಶಾಪ್ ಮಾಡ್ತೀನಿ. ಮೊದಲು ಅನುಗೆ ಸೀರೆ ಕೊಡ್ಸೋಣ ಅಂತ ಅಂದ್ಕೊಂಡಿದ್ದು, ಬಟ್ ಸೀರೆ ಆಲ್ರೆಡಿ ಅವಳ ಹತ್ರ ಎಷ್ಟು ಸೀರೆಗಳಿದ್ದಾವೆ, ಮತ್ತು ಜಾಸ್ತಿ ನಾವು ಸೀರೆನೂ ಜಾಸ್ತಿ ವೇರ್ ಮಾಡಲ್ಲ ಅಲ್ವಾ. ಇನ್ನು ಡ್ರೆಸ್ ತೊಗೊಂಡ್ರೆ ಯೂಸ್ ಆಗುತ್ತೆ, ಎಲ್ಲಾದರೂ ಹೋಗ್ಬೇಕಾದ್ರೆ ಹಾಕ್ಕೊಳ್ಳೋಕ್ಕೆ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಡ್ರೆಸ್ಸೇ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ಡ್ರೆಸ್ ತೊಗೊತಾ ಇದ್ವಿ. ನಾನು ತೋರಿಸ್ತೀನಿ ಮನೆಗೆ ಹೋಗಿ, ಓಕೆನಾ, ಯಾವ ಡ್ರೆಸ್ ತೊಗೊಂಡೆ ಅಂತ. ಎಲ್ಲ ಡ್ರೆಸ್ಸಸ್ಸು ಚೆನ್ನಾಗಿದ್ವು. ನನಗೆ ಇದು ಇಲ್ಲಿ ಪ್ಯಾರೆಟ್ ಗ್ರೀನ್ ಇವಾಗ ತೆಗ್ದಾಕಿದ್ರಲ್ಲ, ಆ ಡ್ರೆಸ್ ನನಗಿಷ್ಟ ಆಯಿತು. ಬಟ್ ಅವನು ಅದು ಬೇರೆ ತಗೋ ಅಂತ ಅಂದ್ಲು. ಬೇರೆದೇ ನೋಡ್ಬಿಟ್ಟು ತಗೊಂಡೆ. ಏನೇನು ಸೀಸೆ ಏನು ಬೇಂದ್ರ ಸೀಸೆ ಇನ್ನು ಮೋಟಿ ಹಾಗೆ ನೈಟ್ ಡ್ರೆಸ್ಸು ಒಂದು ಜೊತೆ ತಗೊಳ್ಳೋಣ ಅಂತ ನೋಡ್ತಾ ಇದ್ದೆ, ಬಟ್ ಯಾಕೋ ನನಗೆ ಯಾವುದೂ ಇಷ್ಟ ಆಗಲಿಲ್ಲ, ತಗೊಳ್ಳಿಲ್ಲ, ಸುಮ್ಮನೆ ನೋಡಿದೆ ಅಷ್ಟೇ. ನಿಯೋ ಕಿಡ್ಸ್ ಅಂಗಡಿ ಮತ್ತು ಈ ಅಂಗಡಿನೂ ನಾನು ಇನ್ನೊಂದು ಸಲ ವೀಡಿಯೋ ಮಾಡಿ ಹಾಕ್ತೀನಿ, ಎಲ್ಲಿರೋದು ಅಂತ ಹೇಳ್ಬಿಟ್ಟು. ಹಾಗೆ ಖುಷಿಗೂ ಸಹ ಬಟ್ಟೆ ತೊಗೋಬೇಕಿತ್ತು, ಅದಕ್ಕೆ ಅವನಿಗೂ ಬಟ್ಟೆ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಇದೇ ಅಂಗಡಿಗೆ ಹೋದ್ವಿ. ಅದೇ ನಿಯೋ ಕಿಡ್ಸ್, ಆ ಅಂಗಡಿಗೆ ಹೋದ್ವಿ. ಈ ಅಂಗಡಿದು ಅಷ್ಟೇ ಒಂದು ಸಪ್ರೇಟ್ ವೀಡಿಯೋ ಮಾಡಿ ಹಾಕ್ತೀನಿ, ಯಾವ ಏರಿಯಾದಲ್ಲಿದೆ, ಏನು ಯಾವ ಅಡ್ರೆಸ್ಸಲ್ಲಿದೆ ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ ಇದ್ರದ್ದೇ ಒಂದು ವ್ಲಾಗ್ ಮಾಡಿ ಹಾಕ್ತೀನಿ. ಇನ್ನು ಅವತ್ತು ನಮ್ಮ ಮನೆಯವ್ರ ಫ್ರೆಂಡ್ದು ಸಹ ಬರ್ತಡೇ ಇತ್ತು. ಸೊ ಅವ್ರದ್ದು ಸಿಂಪಲಾಗಿ ಕೇಕ್ ಕಟ್ ಮಾಡಿಸೋಣ ಅಂತ ಹೇಳ್ಬಿಟ್ಟು ಕೇಕ್ ತೊಗೊಬರೋಕ್ಕೆ ಅಂತ ನಮ್ಮ ಮನೆಯವ್ರು ಹೋಗಿದ್ರು. ಇನ್ನು ಅವರಿಬ್ಬರು ಫ್ರೆಂಡ್ಶಿಪ್ ಬಗ್ಗೆ ಹೇಳಬೇಕು ಅಂತ ಅಂದರೆ 17 ವರ್ಷದ ಫ್ರೆಂಡ್ಶಿಪ್ ಇಬ್ಬರದು. ಒಂದೇ ಒಂದು ಸಲನೂ ಜಗಳಾಡಿಲ್ಲ, ಒಂದು ಸಲನೂ ಕಿತ್ತಾಡಿಲ್ಲ. ಅಂದರೆ ಚಿಕ್ಕ ಪುಟ್ಟ ಮನಸ್ತಾಪ ಇದ್ದೇ ಇರುತ್ತೆ ಎಲ್ಲ ಫ್ರೆಂಡ್ಶಿಪ್ಪಲ್ಲೂ. ಬಟ್ ಇವರಿಬ್ಬರು ಹೆಂಗೆ ಗೊತ್ತಾ, ಈಗ ನಾನೇ ಎಲ್ಲಾದರೂ ಹೋಗೋಣ ಚಿನ್ಸ್ ಅಂತ ನಾನೇನಾದ್ರು ಅಂದರೆ ಬಿಡು ಚಿನ್ಸ್ ಹೋಗೋಣ ಇನ್ನೊಂದು ದಿನ ಅಂತ ಹೇಳ್ತಾರೆ. ಬಟ್ ಈ ರಘು ಅಣ್ಣ ಏನಾದ್ರು ಕರೆದ್ರು ಅಂತ ಅಂದರೆ ನಡಿ ಗುರು ಇವಾಗಲೇ ಹೋಗೋಣ ಅಂತಾರೆ. ಆ ಥರ ಫ್ರೆಂಡ್ಶಿಪ್ ಅವ್ರದ್ದು. ಇನ್ನು ನಮ್ಮ ಮನೆಯವ್ರಿಗೂ ಅಷ್ಟೇ, ಜಾಸ್ತಿ ಜನ ಏನು ಫ್ರೆಂಡ್ಸ್ ಇಲ್ಲ, 5 ಜನ 6 ಜನ ಅಷ್ಟೇ ಫ್ರೆಂಡ್ಸ್ ಇರೋದು. ಬಟ್ ಎಲ್ಲರದು ಅಷ್ಟೇ 15-16 ವರ್ಷದ್ದು ಫ್ರೆಂಡ್ಶಿಪ್. ಯಾವಾಗಲೂ ಹೀಗೆ ಇರಿ ಎಲ್ಲರೂ. ಮುಕ್ಷಿ ಏನು ಮುಕ್ಷಿ ಇರೋ ಥರ ಕಾಣಿಸ್ತಿದ್ಯಾ? ಯಾರು ಸ್ನಾನ ಮಾಡಿಸಿದ್ದು? ಕ್ರೀಮ್ ಹಾಕಿದ್ದೆ ಯಾರು? ಯಾಕೆ ನಾನು ಚೆನ್ನಾಗಿ ಹಾಕಲ್ಲ, ಜಿಜಿ ಬಿಜಿ ಥರ ಹಾಕ್ತೀನಿ ಎಂದಂತೆ. ನಾನು ಯಾಕೆ ನಾನು ನೋವು ಮಾಡ್ತೀನ? ನೋಡು ಚೀನ್ಸ್ ಏನಂತವನಿ ಕಳ್ಳ. ನೋ ಕಾಮೆಂಟ್ಸ್, ನೋ ಕಾಮೆಂಟ್ಸ್. ಆಚಪಚ್ಚ ತರ ಹಾಕ್ತೀನಂತೆ ಕ್ರೀಮ್. ಅಲ್ಲೋಡಲ್ಲಿ ವೇಸ್ಟ್ ಮಾಡ್ತಾವನದ. ಬೇಡ ಹಾಕೋದೊಳಗೆ ಹಾಕು ಮುಗಿಸಿ ಇದು ನಿನಗೇನಕ್ಕೆ? ಯೂಸ್ ಆಯ್ತವೆ. ನಾನು ಮುಗಿಸಿದ ಹಂಗೆ ಹಾಕಿರೋದು. 30 ರೂಪಾಯಿ ಅಂತೆ ಜೋಡಿ. ಎಲ್ಲಿ ಸಿಗ್ತಾವಪ್ಪ? ನಾನು ಚಿನ್ನಿದ್ದು ಅದು ವಾಶ್ ಕೊಟ್ಟು ನೋಡೇ ತಗೊಂಡಿದ್ದು. ಚೆನ್ನಾಯ್ತಲ್ವಾ? ಹಾಂ. ಚಿನ್ನಿನು ಆಮೇಲೆ ಫೋನ್ ಮಾಡಿ ಚಪ್ಪಲಿ ತಗೊಂಡ ಬಟ್ಟೆ ತಗೊಂಡ ಅಂತ ಮಾಡಿದ್ಲಲ್ಲ, ಯಾಕೆ?
ನಾನು ಕೇಳಿದ್ನಲ್ಲ ಫಸ್ಟ್ ಮನೇಲಿ ಚಪ್ಪಲಿ ಬೇಡ ಅಂತೀರಿ ರಾಶಿ ಓನ ಖುಷಿಕ ಸೈಜ್ ತಂದರೆ ಸರಿ ಆಗ್ತದೆ. ನಾವು 23, 24 ನನಗೆ ಇದು ಆಗುತ್ತೆ ಆಗಲ್ವಾ ಅನ್ಕೊಂಡಿದ್ದೆ. ಓನ ಚಿನ್ನೆ ಲೂಸ್ ಇದ್ರೆ ಸಾಕು. ಇದು ಬಟ್ಟೆನೂ ಬೇಗ ಹಾಳಾಗಲ್ಲ. ಇಷ್ಟು ಉಂಡ ಇರಬೇಕು. ಹೇಳ್ತೀನಿ ಬೈಲಿ, ಇದು ಮಂಡಿ ಗಂಟ ಮೇಲಿದ್ದಿದ್ರು ಚೆನ್ನಾಗಿರೋದು ಇಷ್ಟು ಸೈಜಲ್ಲಿ. ಅದು ಇತ್ತು ಸೈಜ್ ಹಿಂಗಿರ್ಲಿಲ್ಲ. ಅದು ಎಲ್ಲ ಬಾಯ್ತೀನಿ ಬಾಯ್ಚಿನಿ ಹಿಂದೆಯಿಂದ ನಿನ್ಕೋ, ಹಿಂಗೆ ಇಟ್ಕೊ ನೀನೇ ಕೈಯಲ್ಲಿ. ಹಾಂ ಇಟ್ಕೋ. ಆಮೇಲೆ ನೋಡೆ ಮೇಲ್ಗೆ ಹೋಗುತ್ತಿನ್ನ ಸಾಕು ಬಿಡ್ತು. ಇಷ್ಟ ಆಯ್ತು ಚಿನ್ನೆ ನಿಂಗೆ? ಹಂಗ ಎಸೆದು ಯಾರ್ದು ಚಿನ್ನಿ ಬರ್ತಡೇ? ಆಫ್ ಮಾಡು ಚಿನ್ಸ್. ರಘು ಮಾಮಂದ. ರಘು ಮಾಮಂಗೆ ಫೋನ್ ಮಾಡಿ ಕರ್ದ? ಕರಿ ಫೋನ್ ಮಾಡಿ ಹಿಂಗನ್ನು ಹಲೋ ಅನ್ನು. ಹ್ಯಾಪಿ ಬರ್ಡೇ ಅಂತ ಹೇಳ್ಬೇಕು. ಇದು ಈಗ ಮಗ ಉರ್ದು ಕಲಿತಾನ. ಯಾರು ಮಾಡಲಿಲ್ಲ ಎಲ್ಲ ಒಂಚೂರು ಕೆಮ್ಮೈತಂತೆ. ತುಮಕೂನೆ ಅಲ್ಲಿ ಸುಮ್ಮನೆ ಕೂರ್ಬೇಕು ಮಕ್ಷಿ. ಅಲ್ಲೋ ಕೂರು. ಹೋಗ್ಮಾ ಹೋಗ್ಯಾನ. ಮಾಮೂಲು ತಿನ್ಸು ಮಕ್ಷಿ ನೀನು. ಬಾ ತಗೊಳ್ಳೆ, ನಾನೇ ಕೊಡ್ತೀನಿ ಚೆನ್ನಾಗಾಗ್ತದೆ. ವಿಶ್ ಮಾಡು ಮಾಮಂಗೆ. ವಿಶ್ ಮಾಡಿ ಮುಂಚೆ ಇವರೇ ನೋಡಿ ನಮ್ಮ ಮನೆಯವರ ಫ್ರೆಂಡು ರಘು ಅಂತ ಹೇಳ್ಬಿಟ್ಟು ಇವ್ರ ಹೆಸರು. ನಮ್ಮನೆಯವ್ರ ಜೊತೆ ಅಂತೂ ತುಂಬ ಕ್ಲೋಸು. ಇವರಿಬ್ಬರಂತೂ ತುಂಬ ಕ್ಲೋಸ್ ಆಗಿರ್ತಾರೆ. ನಿಮ್ಮ ಫ್ರೆಂಡ್ಶಿಪ್ಪಿಗೆ ಯಾರ್ದು ಕೆಟ್ಟ ಕಣ್ಣು ಬೀಳದೇ ಇರಲಿ. ಯಾವಾಗಲೂ ಸದಾ ಹೀಗೆ ಜೊತೆಯಾಗಿರಿ. ಅಲ್ಲೇನು ಮುಚ್ಚಿ ಬರಬೇಡ, ಅಕ್ಕ ಔಟ್ ಆಗಲಿ. ಈಗ ಕೌಂಟ್ ಮಾಡ್ತೀನಿ. 15 ಕೌಂಟ್. 1 2 3 4 5 6 7 8 9 10 1 2 ಆಯ್ತು 1 16 17 18 98 29 ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ. ನಂಗೂ ಹಂಗೆ ಅನ್ನಿಸ್ತಾ ಐತೆ. ನಾ ಮಾನಿ ಹೇಳಿದ್ಕೆ ನೀನು ಇಲ್ಲ ಅಂದ್ರೆ ಹುಡ್ಕಕ್ಕಾಗ್ತಿಲ್ಲ. ತಡಿ ತಡಿ ಇಳಿಸ್ತೀನಿ. ತಡಿ ತಡಿ ಮುಚ್ಚಿ. ನಾನು ಚಿನ್ನಿಗೆ ಅದೇ ಹೇಳ್ಕೊಟ್ಟಿದ್ದೆ. ಇಲ್ಲ ಇಲ್ಲ ಚಿನ್ನಿ ಔಟ್. ಈ ಸಲ ನೀನೇ ಸೋತಿದ್ದು. ಮಾನೆ ಅಡ್ಗೆ ಮನೆ ಅಂದಿದ್ಕೆ ನೀನು ಹೋಗಿದ್ದು.
ಸುಮ್ಮನೆ ಚಿನ್ನ ಕ್ರೀಮ್ ಎಲ್ಲ ಹೋಗ್ತದೆ. ಚಿನ್ನಿ ಹೋಗೋ ದಿನ ತುಂಬ ಅಳ್ತಿದ್ಲು ಪಾಪ. ಯಾಕಂದರೆ ಒಂದು ವಾರದಿಂದ ಎಲ್ಲರೂ ಒಟ್ಟಿಗಿದ್ವಿ. ಮೋಕ್ಷಿ ಆಗಲಿ, ನಾನಾಗಲಿ, ಚಿಕ್ಕಮ್ಮ, ಅಮ್ಮಮ್ಮ ಎಲ್ಲರೂ ಒಟ್ಟಿಗಿದ್ವಿ. ಸೊ ಹೋಗ್ತಿದ್ದೀವಿ ಅಂತ ಹೇಳ್ಬಿಟ್ಟು ಅಳ್ತಾ ಇದ್ಲು. ಇನ್ನು ಇವರೆಲ್ಲ ಹೋಗ್ಬೇಕಾದ್ರೆ ಮೋಕ್ಷಿ ಎದ್ದಿದ್ರಂತೂ ಅವನನ್ನು ಸುಧಾರ್ಸೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಅಳ್ತಾನೆ ಅವನು, ನಾನು ಹೋಗ್ತೀನಿ ಅಂತ. ಮತ್ತು ಇರೋದು ಇಲ್ಲ ಅಲ್ಲಿ, ನಾನಿಲ್ಲ ಅಂದರೆ ಇರೋದು ಇಲ್ಲ. ಅದಕ್ಕೋಸ್ಕರನೇ ಅಮ್ಮ ಸೀರೆಗಾಗಿ ತೂಗಿ ಮಲಗಿಸ್ತಾಯಿದ್ರು. ಇನ್ನು ಅವರೆಲ್ಲ ಹೋಗ್ಬೇಕಾದ್ರೆ ಅರಿಶಿನ ಕುಂಕುಮ ಎಲ್ಲ ಕೊಟ್ಟೆ. ನನಗೂ ಎಷ್ಟು ಬೇಜಾರಾಗ್ತಿತ್ತು ಗೊತ್ತಾ. ಯಾಕಂದರೆ ಒಂದು ವಾರದಿಂದ ಎಲ್ಲರೂ ಒಟ್ಟಿಗಿದ್ವಿ ಆಯಿತಾ. ಈಗ ಸಡನ್ನಾಗಿ ಅವರು ಊರಿಗೆ ಹೊರಟಿದ್ದಾರೆ ಅಂತ ಅಂದರೆ ಸಖತ್ತು ಬೇಜಾರಾಗ್ತಾಯಿತ್ತು. ಆದರೂ ಪಾಪು ಹೋಗ್ಬೇಕಾದ್ರೆ ಅಳ್ತಾ ಕಳಿಸ್ಬಾರ್ದು ಅಂತ ಹೇಳ್ಬಿಟ್ಟು ನಾನು ಖುಷಿಯಾಗೇ ಇದ್ದೆ. ಅಂದರೆ ನಾವು ಈ ಥರ ಎಲ್ಲ ಸೇರೋದು ಇಲ್ಲ ನಮ್ಮೂರಲ್ಲಿ, ಅಂದರೆ ಅಮ್ಮ ಮನೆಗೆ ಹೋದಾಗ ಈ ಥರ ಎಲ್ಲರೂ ಸೇರ್ತೀವಿ. ಅದನ್ನು ಬಿಟ್ಟರೆ ಇಲ್ಲಿಗೆ ಬಂದಾಗ ಅಂದರೆ ಅಪರೂಪ, ಒಂದು 3 ತಿಂಗಳು ಇಲ್ಲ 4 ತಿಂಗಳಂತೂ ಗ್ಯಾಪ್ ಇದ್ದೇ ಇರುತ್ತೆ ನಾವೆಲ್ಲರೂ ಈ ಥರ ಒಟ್ಟಿಗೆ ಸೇರೋದು. ಒಬ್ಬೊಬ್ಬರೇ ಹೋಗಿ ಬರ್ತೀವಿ, ಬಟ್ ಅಮ್ಮ, ನಾನು, ಅವನು 3 ಮಕ್ಕಳು ಎಲ್ಲರೂ ಈ ಥರ ಒಟ್ಟಿಗೆ ಸೇರೋದು ಅಂದರೆ ಅಪರೂಪನೇ. ಖುಷಿಕೊಂಬಟ್ಟೆ ನೋಡಿ ಬರ್ತೀನಿ ನೀನು ನಿಮ್ಗೆ ಇಷ್ಟ ಆಗಿಲ್ವಾ? ಅಣ್ಣ ಬಿಟ್ಟು ಹೋಲ್ಸಿ ಲಕ್ಷ್ಮಿ, ಅಣ್ಣ ಹೇಳ್ತಾನೆ. ಅವತ್ತು ಮೋಕ್ಷಿಗೆ ಏನಾದರೂ ಹುಷಾರಿಲ್ಲ, ಅವನೇನಾದ್ರು ಚೆನ್ನಾಗಿದ್ದಿದ್ದರೆ ನಾನು ರೆಡಿಯಾಗಿ ಹೋಗ್ತಿದ್ದೆ ಅವ್ರ ಜೊತೆ. ಯಾಕಂದರೆ ಅವರಿದ್ದು ಇವಾಗ ಮತ್ತೆ ನಮ್ಮ ಮನೇಲಿ ನಾವು 3 ಜನ ಇರಬೇಕು ಅಂತ ಅಂದರೆ ಸಖತ್ ಬೇಜಾರಾಗುತ್ತೆ. ನಮ್ಮ ಮನೆಯವರು ಸಹ ಹೋಗ್ಬಿಟ್ಟು ಬಾ ಅಂತ ಅಂದರು, ಬಟ್ ಮೋಕ್ಷಿಗೆ ಹುಷಾರಿಲ್ವಲ್ಲ, ಅದಕ್ಕೆ ಸುಮ್ಮನಾದೆ. ವೀಡಿಯೋ ನೋಡಿದ್ರೆ ಥ್ಯಾಂಕ್ ಯು, ನಂಗೆ ಸಿಗುತ್ತೆ, ನಿಮಗೆ ಸಿಗುತ್ತೆ. ಬಾಯ್. ಖುಷಿಕ ಅಣ್ಣನ ಬಿಟ್ಟು ಹೋಯ್ತೀಯ ನೀನು? ಚಿನ್ನಿ, ಖುಷಿಕ ಅಣ್ಣನ ಬಿಟ್ಟು ಹೋಯ್ತೀಯ ನೀನು? ಅಣ್ಣನ ಬಿಟ್ಟು ಹೋಯ್ತೀಯಾ? ಕಪ್ಪು ಕೆಳಗಿಡ್ಬೇಕಾಯ್ತು. ಪೋಲಿ ಹೋಗಿ ಬರ್ತೀರಾ? ಹೋಗಿ ಬನ್ನಿ. ಬಾಯ್ ಬಾಯ್. ಕುಚಿಕು ಬಾಯ್. ಬಾಯ್ ಚಿನ್ನಿ ಬಾಯ್. ಹೋಗ್ತಾವನಲ್ಲ ನಿನ್ನ ಪೆಂಡು. ಬಾಯ್ ಹೇಳು. ಇವ್ರು ಈಗ ಹೋದ್ಮೇಲೆ ಮೋಕ್ಷಿನ ಸಮಾಧಾನ ಮಾಡೋದಿರೋದು. ನಡೀರಿ. ನಾನು ಮೋಕ್ಷಿ ಹುಷಾರಾಗಿದ್ದಿದ್ರೆ ನಾನು ಹೋಗ್ಬಿಡ್ತಿದ್ದೆ. ಅಲ್ಲ, ಅವನಿಗೆ ಬೇರೆ ಹುಷಾರಿಲ್ವಲ್ಲ. ಅವತ್ತು ಅವರು ಬಸ್ಸಲ್ಲಿ ಹೋಗ್ತಿದ್ದಿದ್ದು. ಸೊ ಬಸ್ ಸ್ಟಾಪಿಗೆ ಹೋಗೋಕ್ಕೆ ಅಂತ ಹೇಳ್ಬಿಟ್ಟು ಆಟೋ ಬುಕ್ ಮಾಡಿದ್ವಿ. ಆಟೋ ಇನ್ನೂ ಬಂದಿರಲಿಲ್ಲ, ಅದಕ್ಕೋಸ್ಕರ ಆಟೋಗೆ ವೆಯ್ಟ್ ಮಾಡ್ತಾಯಿದ್ವಿ. ಇನ್ನು ಅವತ್ತು ಚಿನ್ನಿ ಅಂತೂ ಫುಲ್ ಹತ್ತಿದ್ದು. ನಂಗೆ ಅವಳು ನೋಡಿ ಹೊಟ್ಟೆಲ್ಲ ಉರಿತಾಯಿತ್ತು. ಬಟ್ ಏನು ಮಾಡೋದು, ನನಗೆ ಹೋಗೋ ಇದ್ದಿರಲಿಲ್ಲ. ಮೋಕ್ಷಿಗೆ ಒಂಚೂರು ಆರಾಮಿದ್ದಿದ್ರು ನಾನು ಹೋಗ್ಬಿಡ್ತಿದ್ದೆ. ಏನು ಮಾಡೋದು, ಅವನು ಇಲ್ಲೇ ಹುಷಾರಿರಲಿಲ್ಲ, ವಾಮಿಟು ಅದು ಇದು ಜ್ವರ ಎಲ್ಲ ಇತ್ತು. ಇನ್ನು ಅಲ್ಲಿ ಕರ್ಕೊಂಡೋದ್ರೆ ಜಾಸ್ತಿ ಆಗಿಬಿಡುತ್ತೆ ಅನ್ನೋ ಭಯಕ್ಕೆ ಹೋಗಿರಲಿಲ್ಲ ಅಷ್ಟೇ. ಇನ್ನು 2 ಡೇಸ್ ಅಷ್ಟೇ ಚಿನ್ನಿ, ಬರ್ತೀನಿ ಹೋಗು ಅಂತ ಹೇಳ್ಬಿಟ್ಟು ಕಳಿಸ್ದೆ. ಇನ್ನೂ ಹೋಗೋಕ್ಕಾಗಿಲ್ಲ, ಹೋಗಬೇಕು. ಬಾಯ್ ಖುಷಿಗೂ ಬಾಯ್ ಬಾಯ್. ನಮ್ಮಮ್ಮ ಪಾಪ ಹೋಗ್ಬೇಕಾದ್ರೆ ಮೋಕ್ಷಿಗೆ ಹೊಡಿಬೇಡ ಅಂತ ಹೇಳಿ ಹೋಗ್ತಿದ್ರು.
ಓಕೆ ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಆಲ್.